ಕಾಂತಾ ಸಿನಿಮಾದ ರಿವ್ಯೂಗೆ ಬರೋದಕ್ಕಿಂತ ಮುಂಚೆ ಈ ವಾರ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾಗಳಲ್ಲಿ ನಾನ್ ನೋಡಿರುವಂತಹ ಸಿನಿಮಾಗಳು ಅಂದ್ರೆ ಲವ್ OTP ಮತ್ತು ಗತವೈಭವ. ಆ ಎರಡೂ ಸಿನಿಮಾಗಳು ಕೂಡ ಒಂದು ಗುಡ್ ವಾಚ್ ಪಟ್ಟಿಗೆ ಸೇರುತ್ತೆ. ನೀವು ಆ ಸಿನಿಮಾಗಳ ರಿವ್ಯೂನ ಇನ್ನೂ ನೋಡಿಲ್ಲ ಅಂತಂದ್ರೆ ಆ ರಿವ್ಯೂಗಳು ಚಾನೆಲ್ ನಲ್ಲಿದೆ, ಮಿಸ್ ಮಾಡದೆ ನೋಡಿ. ಅಂಡ್ ಆ ವಿಡಿಯೋಗಳ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ನೋಟಿಸ್ ಮಾಡಿದ್ದು ಕಾಂತಾ ಸಿನಿಮಾದ ರಿವ್ಯೂ ಮಾಡು ಗುರು, ಕಾಂತಾ ಸಿನಿಮಾದ ರಿವ್ಯೂ ಮಾಡಿ ಬ್ರೋ ಅಂತ. ಅಫ್ಕೋರ್ಸ್ ಇದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಅಷ್ಟೊಂದು ಕಮೆಂಟ್ ಗಳನ್ನ ನೋಡಾದ್ಮೇಲೆ ಆ ಸಿನಿಮಾ ರಿವ್ಯೂ ಮಾಡಬೇಕು ಅಂತ ನಿರ್ಧಾರನೂ ಮಾಡಿದ್ವಿ. ಕಾಂತಾ ಇದು ಸೆಲ್ವಮಣಿ ಸೆಲ್ವರಾಜ್ ಅವರು ಡೈರೆಕ್ಟ್ ಮಾಡಿರುವಂತಹ ತಮಿಳು ಸಿನಿಮಾ. ಇಲ್ಲಿ ದುಲ್ಕರ್ ಸಲ್ಮಾನ್, ಭಾಗ್ಯಶ್ರೀ ಬೋರ್ಸ್, ಸಮುದ್ರ ಕಣಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಣಾ ದಗ್ಗುಬಾಟಿ ಅವರು ಕೂಡ ಪ್ರಮುಖ ಪಾತ್ರವೊಂದಲ್ಲಿ ಕಾಣಿಸ್ಕೊಂಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರು ಸಾಲಾಗಿ ಪೀರಿಯಾಡಿಕ್ ಫಿಲ್ಮ್ಸ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ಲಕ್ಕಿ ಭಾಸ್ಕರ್, ಸೀತಾರಾಮಂ ಹೀಗೆ ಹಲವು ರೆಟ್ರೋ ವೈಬ್ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಾಗ್ಲೆಲ್ಲ ಆ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಕಮಾಲ್ ಮಾಡಿದೆ. ಅಂಡ್ ಕಾಂತಾ ಕೂಡ ಅದೇ ಸಾರಿಗೆ ಸೇರ್ಕೊಳ್ಳುತ್ತಾ ಸಿನಿಮಾ ನೋಡಿದ ನಮ್ಗೆ ಏನೆಲ್ಲ ಖುಷಿ ಕೊಡ್ತು, ಏನೆಲ್ಲ ಕಾಟ ಕೊಡ್ತು ಎಲ್ಲವನ್ನೇ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಸಾಲಾಗಿ ರಿವ್ಯೂಗಳನ್ನ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಎಫರ್ಟ್ಗೆ ಒಂದು ಮೆಚ್ಚುಗೆ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. MK ತ್ಯಾಗರಾಜ ಭಾಗವತರ್ ಎಂಬ ತಮಿಳ್ ಕಲಾವಿದರ ಜೀವನದ ಒಂದು ಇಂಪಾರ್ಟೆಂಟ್ ಫೇಸ್ ನ ಮೇಲೆ ಈ ಸಿನಿಮಾ ಫೋಕಸ್ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು TK ಮಹದೇವನ್. ತಮಿಳ್ ಚಿತ್ರರಂಗದ ಸೂಪರ್ ಸ್ಟಾರ್. ಅವರು ಆರಿಸ್ಕೊಳ್ಳುವಂತಹ ಒಂದು ಸಿನಿಮಾದಿಂದ ಅವರ ಲೈಫ್ ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ. ಮುಚ್ಚೋಗಿದ್ದ ಕೆಲವು ಹಳೆ ಸಂಬಂಧಗಳು ಹಿಂತಿರುಗಿ ಅವನಡೆಗೆ ಬರ್ತವೆ. ಕೆಲವು ಹಿತಕರ ಅಹಿತಕರ ಘಟನೆಗಳು ನಡೀತವೆ. ಸೊ ಇದೆಲ್ಲ ಏನು ಎತ್ತ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಒಂದು ನಾಯಕ ದುಲ್ಕರ್ ಸಲ್ಮಾನ್ ಅಂತ ಹೇಳ್ತೀನಿ. ಅವರ ಪಾತ್ರಕ್ಕೆ ಬೇಜಾನ್ ವೇರಿಯೇಷನ್ಸ್ ಇದೆ, ಒಂದು ಕಂಪ್ಲೀಟ್ ಆರ್ಕ್ ಇದೆ. ಅಂಡ್ ಆ ಆರ್ಕ್ ನ ಎಲ್ಲಾ ಸ್ಟೇಜಸ್ ನಲ್ಲೂ ಅವರು ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಟ್ ಈಸ್ ಅನ್ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ತಪ್ಪಾಗಲ್ಲ. ಇನ್ನು ಭಾಗ್ಯಶ್ರೀ ಅವರು ನನ್ನನ್ನ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಮಾಡಿದ್ರು. ಅವರ ಕೆರಿಯರ್ ಸ್ಟಾರ್ಟ್ ಆದಾಗ ಇವರು ಮೇಡ್ ಫಾರ್ ಕಮರ್ಷಿಯಲ್ ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಇಲ್ಲಿ ಅವರು ಕುಮಾರಿ ಅನ್ನುವಂತಹ ಪಾತ್ರವನ್ನ ಕ್ಯಾಚ್ ಮಾಡಿರುವಂತಹ ರೀತಿ, ಪರ್ಫಾರ್ಮ್ ಮಾಡಿರುವಂತಹ ರೀತಿ ಬ್ರಿಲಿಯಂಟ್ ಆಗಿತ್ತು. ಕೆಲವು ಸರಿ ಆಕ್ಟರ್ಗಳು ಎಫರ್ಟ್ ಹಾಕ್ತಾ ಇರೋದು ಎದ್ದು ಕಾಣುತ್ತೆ, ಬಟ್ ಅದು ಕಾಣಬಾರ್ದು. ಆಗ ಮಾತ್ರ ಆಸ್ ಎ ಪರ್ಫಾರ್ಮರ್ ಅವರು ಗೆದ್ದಿದ್ದಾರೆ ಅಂತ ಅರ್ಥ. ಅಂಡ್ ಇದು ಇಲ್ಲಿ ಖಂಡಿತ ಆಗಿದೆ. ಇನ್ನು ರಾಣಾ ಅವ್ರಿಗೆ ಸೂಪರ್ ರೋಲ್ ಸಿಕ್ಕಿದೆ ತುಂಬಾ ಟೈಮ್ ಆದ್ಮೇಲೆ. ಅಂಡ್ ಅವರು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾರೆ. ಕಾಮಿಕ್ ಟೈಮಿಂಗ್ ಅಲ್ಲಾಗ್ಲಿ, ಆಸ್ ಎ ಪೊಲೀಸ್ ಆಫೀಸರ್ ಭಯ ಹುಟ್ಸೋದಕ್ಕಾಗ್ಲಿ ಸೂಪರ್ ಆಗಿ ಪುಲ್ ಆಫ್ ಮಾಡಿದ್ದಾರೆ. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಗಳು ಅದ್ಭುತವಾಗಿದೆ. ಆ ಒಂದು 50s 60s ನ ಎರಾಗೆ ನಮ್ಮನ್ನ ಹೇಳ್ಕೊಂಡು ಹೋಗಿದ್ದಾರೆ ಥ್ರೂ ಇಟ್ ಸೆಟ್ ಡಿಸೈನ್ ಅಂಡ್ ಇಲ್ಲಿನ ಕ್ಯಾಮ್ರಾ ವರ್ಕ್, ಪ್ರೆಸೆಂಟೇಷನ್ ಗಳಿಂದ. ಎಸ್ಪೆಷಲಿ ಆ ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳು ಬರುವಂತಹ ಸೀಕ್ವೆನ್ಸ್ ನಮ್ಮ ಮನಸ್ಸನ್ನ ಖಂಡಿತ ಗೆಲ್ಲುತ್ತೆ. ಇದರ ಫಸ್ಟ್ ಹಾಫ್ ಅನ್ನ ಎಷ್ಟು ಹೊಗಳಿದ್ರು ಅದು ಕಮ್ಮಿನೇ. ಪಾತ್ರಗಳನ್ನ ಪರಿಚಯಿಸೋದ್ರಲ್ಲಿ, ಅವ್ರ ಮುಂದೆ ಇರುವಂತಹ ಕಾನ್ಫ್ಲಿಕ್ಟ್ ಗಳ ಬಗ್ಗೆ ನಮ್ಗೆ ಹೇಳೋದ್ರಲ್ಲಿ ಸಿನಿಮಾ ಸಕ್ಸೀಡ್ ಆಗುತ್ತೆ. ಇಲ್ಲಿನ ಸ್ಕ್ರೀನ್ ಪ್ಲೇ ನಮ್ಮನ್ನ ಟೋಟಲಿ ಎಂಗೇಜಿಂಗ್ ಆಗಿ ಇಡುತ್ತೆ. ಪಾತ್ರಗಳ ಪರ್ಫಾರ್ಮೆನ್ಸ್ ಈ ಎಂಗೇಜ್ಮೆಂಟ್ ನಲ್ಲಿ ಸಖತ್ ದೊಡ್ಡ ಪಾತ್ರವನ್ನ ವಹಿಸಿದೆ. ಅಷ್ಟೇ ಅಲ್ಲ, ನಮ್ ಮುಂದೆ ಪ್ರೆಸೆಂಟ್ ನಲ್ಲಿ ಇರುವಂತಹ ಸೀಕ್ವೆನ್ಸ್ ಗಳನ್ನ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾ ಶುರುವಾದಾಗ್ಲಿಂದ ಇಂಟರ್ವೆಲ್ ಪಾಯಿಂಟ್ ಬರೋವರೆಗೂ ನೀವು ಟೋಟಲಿ ಇನ್ವೆಸ್ಟೆಡ್ ಆಗಿರ್ತೀರಾ ಆ ಒಂದು ಕತೆಗೆ, ಆ ಒಂದು ಪ್ರಪಂಚಕ್ಕೆ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ರಾಣಾ ದಗ್ಗುಬಾಟಿ ಅವರ ಎಂಟ್ರಿ ಆಗುತ್ತೆ. ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿರುವಂತಹ ರಾಣಾ ಅವರು ಸೆಕೆಂಡ್ ಹಾಫ್ ನಲ್ಲಿ ಸ್ಕ್ರೀನ್ ನ ಡಾಮಿನೇಟ್ ಮಾಡಿದ್ದಾರೆ. ಅಲ್ಲಿ ಪರ್ಪಸ್ಫುಲಿ ದುಲ್ಕರ್ ಸಲ್ಮಾನ್ ಅವ್ರಿಗೆ ಕಮ್ಮಿ ಸ್ಕ್ರೀನ್ ಟೈಮ್ ಕೊಡ್ಲಾಗಿತ್ತು, ಅಥವಾ ಪರ್ಫಾರ್ಮೆನ್ಸ್ ನಲ್ಲಿ ದುಲ್ಕರ್ ಸಲ್ಮಾನ್ ಅವರನ್ನ ರಾಣಾ ಹಿಂದೆ ಹಾಕಿದ್ರು ಅನ್ನೋ ಗೊಂದಲ ಹುಟ್ಟಾಕುವಷ್ಟು ಎಫೆಕ್ಟಿವ್ ಆಗಿತ್ತು ಅವರ ಪೋರ್ಷನ್ಗಳು. ಇಂಟರ್ವೆಲ್ ಆದ್ಮೇಲೆ ಡಿಪ್ ಅನ್ನೋದು ಎಲ್ಲಾ ಸಿನಿಮಾದಲ್ಲೂ ಇರುತ್ತೆ, ಇಲ್ಲೂ ಇತ್ತು. ಬಟ್ ಒಂದು ಕನ್ಕ್ಲೂಷನ್ಗೋಸ್ಕರ ನಾವು ಎದುರು ನೋಡ್ತಾ ಇರ್ತೀವಿ. ಇನ್ನು ಸಿನಿಮಾದಲ್ಲಿ ನನಗೆ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಅದು ಇಲ್ಲಿನ ಹಾಡುಗಳು. ಯಾವುದು ಜ್ಞಾಪಕ ಕುಳಿಯಲ್ಲ. ಥಿಯೇಟರ್ ನಲ್ಲಿ ನೋಡ್ತಾ ಇರುವಾಗ್ಲೂ ಈ ಒಂದು ಟ್ರ್ಯಾಕ್ ಚೆನ್ನಾಗಿದೆ ಅಂತ ಯಾವ್ದಕ್ಕೂ ಅನಿಸ್ಲಿಲ್ಲ. ಅಂಡ್ ಇಲ್ಲಿನ BGM ಕೂಡ ಓಕೆ ಇಷ್ಟ ಆಗಿದೆ. ಜೇಕ್ಸ್ ಬಿಜಾಯ್ ಅವರು ಆಕ್ಚುಲಿ ಸಖತ್ ಒಳ್ಳೆ ಫಾರ್ಮ್ ನಲ್ಲಿ ಇರುವಂತಹ ಮ್ಯೂಸಿಕ್ ಕಂಪೋಸರ್. ಅವ್ರ ಕಡೆಯಿಂದ ಇನ್ನಷ್ಟನ್ನ ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅದಾಗ್ಲಿಲ್ಲ. ಮತ್ತೆ ಇಲ್ಲಿನ ಕತೆ ಸ್ವಲ್ಪ ರೊಟೀನ್ ಆಯ್ತು. ಅಲ್ಲಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಐಡಿಯಾ ಸಿಗ್ತಾ ಹೋಯ್ತು. ಅದು ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಹಿಂದಕ್ಕೆ ಹೇಳ್ಕೊಂಡ್ ಬಂತು ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಕೆಲವು ಕಡೆ ಹೆವಿ CG ಯೂಸ್ ಆಗಿದೆ. ಎಸ್ಪೆಷಲಿ ಆ ಒಂದು ಸ್ಟುಡಿಯೋನ ತೋರಿಸಬೇಕಾದ್ರೆ ಅವು ಸಖತ್ ಫೇಕ್ ಆಗಿ ಕಾಣಿಸ್ತಾ ಇದ್ವು. ಇನ್ನಷ್ಟು ಬೆಟರ್ ಕ್ವಾಲಿಟಿನ ಇವರು ತರಬಹುದಿತ್ತು, ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ಈ ಸಿನಿಮಾ ಆಲ್ಮೋಸ್ಟ್ 5 ವರ್ಷದಿಂದ ಮೇಕಿಂಗ್ ನಲ್ಲೇ ಇದೆ. ಕಡಕ್ ಆಗಿ ಹೇಳೋದಾದ್ರೆ ಇಟ್ಸ್ ಎ ಗುಡ್ ವಾಚ್. ಅಲ್ಲಲ್ಲಿ ಸ್ಪೀಡ್ ಬ್ರೇಕರ್ಸ್ ಇದಾವೆ, ಬಟ್ ಓವರ್ ಆಲ್ ಸಿನಿಮಾದ ಜರ್ನಿ ಚೆನ್ನಾಗಿತ್ತು. ದುಲ್ಕರ್ ಅಂಡ್ ರಾಣಾ ಮನಸ್ಸನ್ನ ಗೆದ್ರು, ಭಾಗ್ಯಶ್ರೀ ಸರ್ಪ್ರೈಸ್ ಮಾಡಿದ್ರು. ಅಂಡ್ ನಾನು ಕೊಟ್ಟ ಟೈಮು ಮನಿ ಎಲ್ಲದಕ್ಕೂ ವರ್ತ್ ಇಟ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಕಾಂತಾ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಾರ ಸುಮಾರಷ್ಟು ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಿದೆ. ನಾನು ನೋಡಿರುವಂತಹ 3 ಸಿನಿಮಾಗಳು ಚೆನ್ನಾಗಿತ್ತು: ಲವ್ OTP, ಗತವೈಭವ ಅಂಡ್ ಕಾಂತಾ. ಸಿನಿಮಾ ಪ್ರೇಕ್ಷಕರಾಗಿ ಎಲ್ಲವನ್ನ ನೋಡುವಂತಹ ಪ್ರಯತ್ನ ಇರಲಿ, ಆದ್ರೆ ನಿಮ್ಮ ಆಯ್ಕೆ ಕನ್ನಡದಿಂದಾನೇ ಶುರುವಾಗ್ಲಿ. ಸೈನಿಂಗ್ ಆಫ್, ಮನು.